ವಿನಯ್ ಬರಲಿ ನೋಡು, ಸೀದಾ ಮ್ಯಾಟ್ರಿಗೆ ಬರ್ತೀನಿ. ರುಕ್ಕುಗೆ ಯಾವುದೋ ಹುಡುಗಿ ಸಿಕ್ಕಿಲ್ಲ. ಅವಳ ಹತ್ರ ಬಿಕ್ಕಿ ಬಿಕ್ಕಿ ಹೇಳ್ತಿದ್ಲಂತೆ. 5 ವರ್ಷದಿಂದ ನೀನು ಅವಳ ಪ್ರೀತಿ ಮಾಡಿ ಈಗ ಬ್ಲಾಕ್ ಮಾಡಿದ್ಯಂತೆ. ಇದೆಲ್ಲ ಸತ್ಯನ ಸುಳ್ಳ ಹೇಳು? ಏನು ಪ್ರೀತಿ ಮೋಸನಾ? ಏನು ಹೇಳ್ತಿದ್ಯೋ, ಏನು ಮಾತಾಡ್ತಿದ್ಯಾ? ದೇವರೊಳಗೆ ನನಗೇನು ಅರ್ಥ ಆಗ್ತಿಲ್ಲ. ಅರ್ಥ ಆಗೋದು ಬೇಡ ವಿನಯ್. ಸತ್ಯನ ಸುಳ್ಳ? ಅಫ್ಕೋರ್ಸ್ ಸುಳ್ಳು. ವಿನಯ್ ಕಣದೇ ಕೇಳ್ತಾ ಇದ್ದೀನಿ. ನೋಡು, ಮದುವೆ ಆಗೋ ಕೊಟ್ಟಿದ್ಯಾ? ನನ್ನ ಹತ್ರ ಏನಾರು ಮುಚ್ಚಿಟ್ಟಿದ್ಯಾ? ನನ್ನೇನು ಲೂಸ್ ಅಂದ್ಕೊಂಡಿದ್ಯಾ? ಏಯ್, ಅಮ್ಮನ ಮೇಲೆ ಆಣೆ ಇಟ್ಟು ಹೇಳ್ತಾ ಇದ್ದೀನೋ? ಅವಳು ಯಾರು ಅಂತ ನಂಗೆ ಗೊತ್ತಿಲ್ವೋ? ನೀನೇನೋ ಅವಳು ಯಾರೋ ಬಂದ್ಲಂತೆ, ನನ್ನ ಹೆಸರು ಹೇಳ ಹತ್ಲಂತೆ, ನೀನು ನಂಬಿಟ್ಯಾ? ಇಷ್ಟು ವರ್ಷ ಜೊತೆಗಿದ್ದೀವಿ ನಾವಿಬ್ರು. ನಾನೇನು ಅಂತ ನಿಂಗೆ ಗೊತ್ತಿಲ್ವಾ? ನನ್ನ ಪ್ರತಿಯೊಂದು ಹೆಜ್ಜೆನೂ ನಿನಗೆ ಗೊತ್ತು. ಮತ್ತಿನ್ನೇನೋ? ಅಲ್ಲ ವಿನಯ್, ನೋಡು ವಿನಯ್, ಹಂಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು ಕಣ. ಇನ್ಮೇಲೆ ನಂಬಿಕೆ ಇದೆ. ಆದರೆ ಈ ಥರ ವಿಷಯದಲ್ಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ಒಳ್ಳೇದಲ್ವಾ? ಈಗ ನೀನು ಸತ್ಯ ಹೇಳ್ತಿದ್ಯಾ ಅಂದಮೇಲೆ ಯಾವ ಭಯನೂ ಇಲ್ಲ. ಭಯ ಪ್ರಶ್ನೆ ಅಲ್ಲ ಕೃಷ್ಣ. ಸಂಕಟ ಆಗ್ತಿದೆ ಕಣೋ. ಅವಳು ಯಾರೋ ಬಂದ್ಬಿಟ್ಲು, ಅವ್ರ ಹತ್ರ ಏನೋ ಹೇಳಿದ್ರ ಆ ಮನೆಯವ್ರು ಏನು ಅನ್ಕೊಳಲ್ವೋ? ಈಗ ಅವ್ರು ಏನಂತ ಹೇಳಿದ್ರು? ವಿನಯ್, ಅವ್ರೇನು ಹೇಳಿದ್ರು, ಇವ್ರೇನು ಹೇಳಿದ್ರು, ಇದನ್ನೆಲ್ಲ ನೀನು ಕೇಳಿದ್ರೆ ತುಂಬ ಅಪ್ಸೆಟ್ ಆಗ್ತೀಯ ಕಣ. ಲವ್, ನೀನು ತಪ್ಪು ಮಾಡಿದಾಗಲೇ ನಾನು ನಿನ್ನ ಬಚಾವ್ ಮಾಡಿದವನು. ಅಂಥದ್ರಲ್ಲಿ ಏನೂ ತಪ್ಪೇ ಮಾಡಿಲ್ಲ ಅಂತಿದ್ಯಾ? ಬಿಡ್ತೀನಾ? ಇದೆಲ್ಲ ಒಂದು ಮ್ಯಾಟ್ರೇನೋ. ನಾನು ಹ್ಯಾಂಡಲ್ ಮಾಡ್ತೀನಿ ಬಿಡ. ಇನ್ನೇನು ಟೆನ್ಷನ್ ಪಡ್ಕೊಂಬೇಡ, ಆರಾಮಾಗಿರೋ ವಿನಯ್. ಆದರೆ ಇದನ್ನೆಲ್ಲ ಮಾಡ್ತಿರೋರು ಯಾರು? ನೋಡು, ಇದನ್ನು ಯಾರೋ ದೊಡ್ಡ ಮಟ್ಟದಲ್ಲಿ ಸ್ಕೀಮ್ ಹಾಕಿ ಈ ಥರ ಪ್ಲ್ಯಾನ್ ಮಾಡ್ತಿರೋದು. ಬರೀ ಮದುವೆ ನಿಲ್ಸೋದಕ್ಕಲ್ಲ, ಇನ್ನು ಮುಂದೆ ನೀನು ಯಾರನ್ನೂ ಮದುವೆ ಆಗಬಾರ್ದು ಆ ಥರ ನಿನ್ನ ಹೆಸರನ್ನ ಕೆಡಿಸ್ತಿದ್ದಾನೆ. ಯಾರು ಎಂಥದ್ದೇ ಆಟ ಆಡಲಿ, ಅವ್ರ ತಲೆ ಬೂಡ ಹೆಂಗೆ ಚೇಂಜ್ ಮಾಡಲಿ, ನಾನಂತೂ ಈ ಮದುವೆ ನಿಲ್ಸೋದಕ್ಕೆ ಬಿಡಲ್ಲ. ಈ ಕೃಷ್ಣ ನಿಮ್ಮ ಬೆನ್ನಿಂದ ಇದ್ದೇ ಇರ್ತಾನೆ ಕಣ. ಅದು ಬಿಡೋ. ಕಲ್ಯಾಣಿಗೆ ಅಂತ ಹೇಳಿದ್ಲು, ಹುಡುಗಿನ ವಿಷಯ ಗೊತ್ತಾಯ್ತಾ? ಅವ್ರಿಗೇನೋ ಗೊತ್ತಿಲ್ಲ ಕಣ. ಆದರೆ ಅವ್ರ ಮನೇಲಿ ಈ ಮೀಟ್ರು ಇದಳಲ್ಲ, ಅವ್ರ ತಂಗಿ, ಅವಳು ಭಾರಿ ರಾಂಗ್ ಆಗಿದ್ಲು. ಒಂದು ಮಟ್ಟಿಗೆ ಸಮಾಧಾನ ಮಾಡಿ ಬಂದಿದ್ದೀನಿ. ನಾಳೆ ಅಷ್ಟೆಲ್ಲ ಸರಿಯಾಗ್ಬಿಡುತ್ತೆ ಬೇಡ, ಒಂದು ಟ್ರ್ಯಾಕಿಗೆ ತರ್ತೀನಿ. ಅಕ್ಕ ಬಾರುಕು, ಎಲ್ಲ ಜೋಡಿಸ್ಕೊತಾ ಇದ್ದೆ. ಆಮೇಲೆ ಫಂಕ್ಷನ್ ಶುರು ಆದರೆ ಗಡ್ಬಿಡಿಲಿ ಎಲ್ಲ ಮರ್ತು ಹೋಗುತ್ತೆ. ನಿಂಗೂ ಒಂದಷ್ಟು ಬಟ್ಟೆ ಎತ್ತಿಟ್ಟಿದ್ದೀನಿ. ಅಕ್ಕ, ಈ ಸಂಭ್ರಮಕ್ಕೊಂದು ವಿಘ್ನ ಇದೆ ಕಣೆ. ಏನಾಯ್ತು ರುಕ್ಕು? ಹೊಸ ಮನೆ ಕಟ್ಟೋಕೆ ಹೋಗಿ ಇನ್ಯಾವುದೋ ಗೂಡನ್ನ ಗೊತ್ತಾಗದೆ ತುಳಿತಾ ಇದ್ದೀವಿ ಅನ್ಸುತ್ತೆ. ನಿನಗೆ ಜೀವನ ಕೊಡೋಕೆ ಹೋಗಿ ಇನ್ಯಾವುದೋ ಹುಡುಗಿ ಜೀವನ ಬಲಿ ಕೊಡೋಕೆ ಹೋಗ್ತಾ ಇದ್ದೀವಿ ಅನ್ನಿಸ್ತಿದೆ. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಇವತ್ತು ಅವನ ಹುಡುಗಿ ಸಿಕ್ಕಿದ್ಲು ಅಕ್ಕ. ಒಬ್ಬ ಹುಡುಗನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದೆ. ಯಾರು ಅಂತ ಕೇಳ್ಬೋದಾ? ಸೂರ್ಯಪ್ರಕಾಶ್ ಅವ್ರ ಮಗ ವಿನಯ್. ಅವಳು ಹೇಳಿದಷ್ಟು ನಿಜ ಆಗಿದ್ರೆ ಈ ಸಂಭ್ರಮನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಕ್ಕ. ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಒಳ್ಳೇದು. ರುಕ್ಕು, ನಾವು ಕೇಳಿದೀವಷ್ಟೇ, ನೋಡಿಲ್ಲ. ಇದನ್ನೇ ನಂಬ್ಕೊಂಡು ಹೇಗೆ ನಿರ್ಧಾರ ತಗೊಳ್ಳೋದು? ನನಗಂತೂ ತಿಕ್ಕೆ ತೋಚ್ದಂಗೆ ಆಗಿದೆ ಅಕ್ಕ. ನಮ್ಮ ಕಡೆಯಿಂದ ಎಲ್ಲ ತಯಾರಿ ನಾವು ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ಕಾದ್ ನೋಡೋಣ, ಅವ್ರಿಗೂ ಟೈಮ್ ಕೊಡೋಣ. ಟೈಮ್ ಕೊಡೋದಾ? ಬೇರೆ ಏನಾದರೂ ದಾರಿ ಉಳಿದಿದೆಯಾ ರುಕ್ಕು? ಅಕ್ಕ,